ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಗಲ್ಫ್ ರಾಷ್ಟ್ರಗಳ ಸಂಘರ್ಷದಿಂದಾಗಿ ಈಗಾಗಲೇ ದೇಶದಾದ್ಯಂತ LPG ಎಮರ್ಜೆನ್ಸಿ ಘೋಷಣೆ ಯಾದಂತಾಗಿದೆ. ಇನ್ನು ಅದರಲ್ಲೂ ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳಿಗಾಗಿ ಹಾಹಾಕಾರ ಕೂಡ ಶುರುವಾಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನ ಹೋಟೆಲ್ಗಳ ಸ್ಥಿತಿಗಳಂತೂ ಹೇಳತೀರದಾಗಿದೆ. ಸಿಲಿಂಡರ್ ಪೂರೈಕೆ ಸ್ಥಗಿತಗೊಂಡ ಬೆನ್ನಲ್ಲೇ ಹೋಟೆಲ್ ಮೆನುವಿನಿಂದ ದೋಸೆ, ಪೂರಿ, ವಡೆ, ಪಲ್ಯಗಳೆಲ್ಲವೂ ಕೂಡ ಕಣ್ಮರೆಯಾಗ್ಬಿಟ್ಟಿದೆ. ಹೋಟೆಲ್ಗಳಲ್ಲಿ ವೆರೈಟಿ ಫುಡ್ ಬೇಯಿಸೋಕಿಲ್ಲ ಸಿಲಿಂಡರ್. ಮೆನು ಮಾಯ. ಇಡ್ಲಿಗೆ ಸಾಂಬಾರಿಲ್ಲ, ಪೂರಿ, ದೋಸೆ, ಪಲ್ಯ ಕಣ್ಮರೆ. ಕಳೆದ 3-4 ದಿನಗಳಿಂದ ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆ ಸಂಪೂರ್ಣವಾಗಿ ನಿಂತು ಹೋಗಿದೆ. ಸಿಲಿಂಡರ್ ಇಲ್ಲದೆ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತವೇ ಬಿದ್ದಿದೆ. ಮೆನು ಕೈ ಬಿಟ್ಟಿದ್ದಾರೆ. ಇಡ್ಲಿಗೆ ಸಾಂಬಾರ್ ಮಾಡ್ತಿಲ್ಲ, ಊಟಕ್ಕೆ ಪಲ್ಯ ಕೊಡ್ತಿಲ್ಲ. ರೊಟ್ಟಿ, ಪೂರಿ, ದೋಸೆ, ವಡೆ ಕೇಳಂಗೇ ಇಲ್ಲ. ಉಪ್ಪಿಟ್ಟು, ಚಿತ್ರಾನ್ನ, ಎಲ್ಲಿ ನೋಡಿದ್ರು ರೈಸ್ ಬಾತ್ ಮಾತ್ರ ಮಾಡ್ತಿದ್ದು ಗ್ರಾಹಕರ ಬಾಯಂತೂ 2 ದಿನಕ್ಕೆ ಸಪ್ಪೆ ಹೊಡೆದಿದೆ. ಸಿಎಂ ಸಿದ್ದರಾಮಯ್ಯ ಅವರ ಕನಸಿನ ಕೂಸು ಇಂದಿರಾ ಕ್ಯಾಂಟೀನ್ಗೂ ಸಿಲಿಂಡರ್ ಅಭಾವ ಎದುರಾಗಿದೆ. ಬೆಂಗಳೂರಿನ ನಂದಿನಿ ಲೇಔಟ್, ಮಲ್ಲೇಶ್ವರಂ, ದಾಸರಳ್ಳಿ, ಕೋಲಾರದಲ್ಲೂ ಇಂದಿರಾ ಕ್ಯಾಂಟೀನ್ಗಳು ಬಂದ್ ಆಗಿವೆ. ಗ್ಯಾಸ್ ಇಲ್ಲದ ಕಾರಣ ಬೆಳಗ್ಗೆ ತಿಂಡಿ ಮಾತ್ರ ಮಾಡ್ತಿದ್ದಾರೆ. ಮಧ್ಯಾಹ್ನ, ರಾತ್ರಿ ಊಟಕ್ಕೆ ಬ್ರೇಕ್ ಬಿದ್ದಿದೆ. ಬೆಂಗಳೂರಿನಲ್ಲಿ ಅತಿ ದೊಡ್ಡ ಹೋಟೆಲ್ ಉದ್ಯಮಗಳಲ್ಲಿ ಒಂದಾಗಿರೋ ಎಂಪೈರ್ಗೂ ಯುದ್ಧದ ಬಿಸಿ ತಟ್ಟಿದೆ. ಸಿಲಿಕಾನ್ ಸಿಟಿಯಲ್ಲಿರೋ 60 ಎಂಪೈರ್ ಹೋಟೆಲ್ಗಳಿಗೆ ನಿತ್ಯ 170ರಿಂದ 180 ಸಿಲಿಂಡರ್ಗಳು ಬೇಕು. ಆದರೆ ಗ್ಯಾಸ್ ಎಮರ್ಜೆನ್ಸಿಯಿಂದ ಕಬಾಬ್, ಗ್ರಿಲ್ ಚಿಕನ್, ಶವರ್ಮಾ ಸೇರಿ ಹಲವು ವೆರೈಟಿ ಫುಡ್ಗಳನ್ನ ಕೈ ಬಿಡಲಾಗಿದೆ. ಮೆಜೆಸ್ಟಿಕ್ನ ಕೃಷ್ಣಸಾಗರ್ ಹೋಟೆಲ್ನಲ್ಲಿ ಇಡ್ಲಿಗೆ ಸಾಂಬಾರ್ ಮಾಡಿರಲಿಲ್ಲ. ರೈಸ್ ಬಾತ್ ಬಿಟ್ರೆ ಬೇರೇನೂ ಇರಲಿಲ್ಲ. ಸಪ್ಪೆ ಮೊರೆ ಹಾಕೊಂಡು ಜನ ಇದ್ದದ್ದನ್ನೇ ತಿಂದು ಹೊಟ್ಟೆ ತುಂಬಿಸ್ಕೊಳ್ಬೇಕಾಯ್ತು. ಆನಂದರಾವ್ ಸರ್ಕಲ್ನಲ್ಲಿರೋ ಜೋಳದ ರೊಟ್ಟಿ ಹೋಟೆಲ್ನಲ್ಲಿ ನಿತ್ಯ 400 ರೋಟಿ ಮಾಡ್ತಿದ್ರು. ಈಗ ಸಿಲಿಂಡರ್ ಇಲ್ಲದಕ್ಕೆ 200 ರೊಟ್ಟಿ ಮಾತ್ರ ಮಾಡ್ತಿದ್ದಾರೆ. ಚಾಲುಕ್ಯ ಸಾಮ್ರಾಟ್ ಹೋಟೆಲ್ನಲ್ಲಿ ಮೆನು ಕೈ ಬಿಟ್ಟಿದ್ದಾರೆ. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿರುವ ಕದಂಬ ಹೋಟೆಲ್ನಲ್ಲೂ 70% ಫುಡ್ ಮೆನು ಕಡಿತವಾಗಿದೆ. ಬನ್ನೇರುಘಟ್ಟ ಸಮೀಪದ ಗೊಟ್ಟಿಗೆರೆಯಲ್ಲಿರುವ ಪರಂಪರೆ ಹೋಟೆಲ್ನ ಕಿಚನ್ ಕ್ಲೋಸ್ ಮಾಡಲಾಗಿದ್ದು, ರಸ್ತೆಯಲ್ಲೇ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದಾರೆ. ಇನ್ನು PG ಕ್ಲೋಸ್ ಆಗಿದ್ದಕ್ಕೆ ಯುವತಿಯೊಬ್ಬಳು ಊರಿನ ದಾರಿ ಹಿಡಿದಿದ್ದಾಳೆ. ಪರ್ಯಾಯ ಮಾರ್ಗ ಕಂಡುಕೊಳ್ಳೋಕ್ಕಾಗದ ಪ್ರತಿಷ್ಠಿತ ಹೋಟೆಲ್ಗಳು ಗ್ಯಾಸ್ ಸಿಲಿಂಡರ್ ಇಲ್ಲದಕ್ಕೆ ಬಂದ್ ಆಗಿವೆ. ಮಲ್ಲೇಶ್ವರಂನ ಟೆಂಪಲ್ ಮಿಲ್ಸ್ ಹೋಟೆಲ್, ಹುಬ್ಬಳ್ಳಿಯಲ್ಲಿರೋ ಸರ್ವೋದಯ ಹೋಟೆಲ್ ಬಂದ್. ಮೈಸೂರಿನಲ್ಲಿರೋ 40 ವರ್ಷದ ಲಕ್ಷ್ಮಣ ಮೆಸ್ ಕ್ಲೋಸ್ ಆಗಿದೆ. ವಿಜಯಪುರ, ಶಿವಮೊಗ್ಗ ಸೇರಿ ಕೆಲ ಜಿಲ್ಲೆಗಳಲ್ಲಿ ಬೀದಿ ಬದಿ ಹೋಟೆಲ್ಗಳು ಬಂದ್ ಆಗಿವೆ. ಕೊಪ್ಪಳದ ಮೆಡಿಕಲ್ ಕಾಲೇಜ್ನಲ್ಲಿ ಮೆಸ್ ಬಾಗಿಲು ಮುಚ್ಚಿದೆ. ಬ್ಯೂರೋ ರಿಪೋರ್ಟ್, TV9.